ಇಪ್ಪತ್ತಪೇಟೆ ಒಳಗೆ ನಮ್ಮ ಬೆಂಬಲಿತ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಧನಲಕ್ಷ್ಮಿಯವರ ಆಧಾರರಹಿತವಾಗಿರ್ತಕ್ಕಂಥ ಯಾವುದೋ ಒಂದು ವಿಚಾರವನ್ನು ಬಿಜೆಪಿಯ ಮುಖಂಡರುಗಳು ಮೊನ್ನೆ ಗ್ರಾಮ ಪಂಚಾಯತ್ಗೆ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಮತ್ತೆ ಸೋಮವಾರ ಅದು ವಿರುದ್ಧವಾಗಿ ಮತ್ತೆ ಪ್ರತಿಭಟನೆ ಮಾಡ್ತಕ್ಕಂಥ ಹೇಳ್ತಕ್ಕಂಥ ವಿಚಾರದ ಬಗ್ಗೆ ಅದನ್ನು ಖಂಡಿಸಿ ಯಾವುದೇ ಆಧಾರ ಇಲ್ಲ, ಯಾವುದೇ ಅವ್ರ ಹತ್ರ ಯಾವುದೇ ಒಂದು ಆಧಾರ ಇಲ್ಲ, ಅಂತೆ ಕಂತೆಗಳನ್ನು ಇಟ್ಕೊಂಡು ಇವತ್ತು ಅವ್ರನ್ನ ಒಂದು ಇದನ್ನ ಅಂದ್ರೆ ಅವ್ರು ಇದನ್ನ ಜೋನ್ ಮಾಡ್ತಕ್ಕಂಥ ಅದು ವಿರುದ್ಧವಾಗಿ ಅದು ನಾವು ಅದನ್ನು ಅಭಿನಯ ಮಾಡಿದ್ರೆ ಅಂದರೆ ಅಕಸ್ಮಾತ್ ಅದ್ರ ವಿರುದ್ಧವಾಗಿ ನಾವು ಸಹ ಒಂದು ಪ್ರತಿಭಟನೆ, ಯಾಕಂದರೆ ಮಾಡ್ಬೇಕಾದ್ರೆ ಒಂದು ಆಧಾರ ಇರಬೇಕು. ಯಾರೋ ಹೇಳಿದ್ರು ಅಲ್ಲಿ ಹೇಳಿದ್ರು ಇಲ್ಲಿ ಹೇಳಿದ್ರು ಕೇಳಿದ್ರು ಮಾಡಿದ್ರು ಅಂತ ಹೇಳಿದ್ರು ಮಾಡ್ತಕ್ಕಂಥದ್ದು ಒಂದು ಗೌರವ ಅವ್ರ ಪಕ್ಷಕ್ಕೂ ಘನತೆ ತರ್ತಕ್ಕಂಥದ್ದಲ್ಲ, ಅವ್ರಿಗೂ ಘನತೆ ತರ್ತಕ್ಕಲ್ಲ ಅಂತ ಹೇಳಿಕೆ ಇಷ್ಟಪಡ್ತೀನಿ. ಯಾವ ನಮ್ಮ ಅಧ್ಯಕ್ಷರ ಅವಧಿಯಲ್ಲಿ ಗ್ರಾಮ ಪಂಚಾಯತಿ ಒಳಗಡೆ ಯಾವುದೇ ಒಂದು ಡಿಮ್ಯಾಂಡ್ ಆಗಲಿ ಭ್ರಷ್ಟಾಚಾರ ಆಗಲಿ ಯಾವುದಿಲ್ಲ. ಹೆಣ್ಮಗಳಾದರೂ ಸಹ ಒಂದು ನೀಟಾಗಿ ಚೊಕ್ಕವಾಗಿ ಕ್ಲೀನಾಗಿ ಆಡಳಿತ ಮಾಡ್ಕೊಂಡು ಹೋಗಿದ್ದಂಥ ಪುರಾವೆಗಳು ಬಂದಿದೆ. ಯಾವುದೇ ಒಂದು ಕಂಪ್ಲೇಂಟ್ ಇಲ್ಲ ಆಡಳಿತ ಒಳಗಡೆ ಗ್ರಾಮ ಪಂಚಾಯತಿ ಒಳಗಡೆ ಇಲ್ಲಿ ಅಗತ್ಯವಾಗಿ ನಾವು ಮತ್ತು ಆ ವಿರುದ್ಧವಾಗಿ ಹಿಡಿತಕ್ಕಂಥದ್ದು ನಮ್ಮ ಹತ್ರ ಬೇಕಾದಷ್ಟು ಆಧಾರಗಳಿದ್ದಾವೆ. ಏನು ಹೇಳಿದರೆ ನಾವು ಅವರೆಲ್ಲ ಅವ್ರ ಮುಖಂಡರು ಮತ್ತು ಜೊತೆಗೆ ಭಾಳ ದೊಡ್ಡ ನಾವು ನಮ್ಮದು ಸಂಸ್ಕಾರ ಪಾರ್ಟಿ ಅಂತ ಹೇಳಿ ಒಬ್ಬ ಬಿಜೆಪಿಯ ಮುಖಂಡರು ಒಬ್ಬ ಹೆಣ್ಮಗಳಿಗೆ ಭಾಳ ಕೆಟ್ಟ ವರ್ಡ್ಸನ್ನು ಉಪಯೋಗಿಸಿದ್ರು. ಯಾಕಂದ್ರೆ ಈಗ ನಾವು ಯಾವುದು ಆಡಿಯೋ ಕೇಳಲಿಲ್ಲ, ಆದರೆ ಏನು ಹೇಳ್ತಾ ಇದ್ದಾರೆ ಅವರವರು ವೈಯಕ್ತಿಕ ಮಾತಾಡ್ತಿರ್ತಾರೆ, ಪ್ರೀತಿಗೆ ಅವರವರು ಮಾತಾಡ್ತಿರ್ತಾರೆ. ಆ ಕಾರಣ ಇಟ್ಕೊಂಡು ಇವರು ಪಕ್ಷದ ಮೇಲೆ ಅಥವಾ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೇಲೆ ಇರ್ಬೋದು ಅಥವಾ ಸದಸ್ಯರ ಮೇಲೆ ಇರ್ಬೋದು ಆಪಾದನೆ ಮಾಡೋದು ಬಹಳ ತಪ್ಪು. ಯಾಕಂದ್ರೆ ಒಂದು ರಾಷ್ಟ್ರೀಯ ಪಕ್ಷದ ಮುಖಂಡರಾಗಿ ಆಡಳಿತ ಅವಧಿಯಲ್ಲಿ ಅನೇಕ ಭ್ರಷ್ಟಾಚಾರ ಹುಳುಕನ್ನ ಇವರು ತರಬಾರ್ದು ಅನ್ನೋ ಕಾರಣದ ಏನು ಈಗ ಆ ಆಡಿಯೋ ಮುಂದಿನ ನಾವು ಬಿಡ್ತೇವೆ. ಅವರು ಪಕ್ಷದ ಸದಸ್ಯರಿದ್ದಾರೆ, ಹಿಂದೆ ಆಡಿಯೋ ಏನು ಮಾತಾಡಿದ ಆಡಿಯೋಗಳಿದ್ದಾವೆ, ಅದನ್ನು ನಾವು ಮುಂದಿನ ದಿನಗಳಲ್ಲಿ ಪ್ರೆಸ್ ಮೂಲಕ ನಾವು ಅದನ್ನು ಬಿಡುಗಡೆಗೊಳಿಸ್ತೀವಿ. ಅದನ್ನು ಮುಚ್ಚಿಡ್ಲಿಕ್ಕೆ ನಮ್ಮ ಅಧ್ಯಕ್ಷರ ಮೇಲೆ ಈ ಆಪಾದನೆ ಮಾಡ್ತಿದ್ದಾರೆ. ಯಾಕಂದ್ರೆ ಈಗ ಇವ್ರು ಹೇಳಿದಾಗೆ ಏನು ತಮ್ಮ ಯಾರ್ಯಾರಿಗೂ ಸೈಟ್ ಕೊಡ್ತೀವಿ, ಆಮೇಲೆ ಬೇರೆ ಬೇರೆ ನಿಮಗೆ ಮನೆ ಕಳಿಸ್ಕೊಡ್ತೀವಿ ಅನ್ನೋ ಮೂಲಕ ಅವ್ರಿಗೆ ಆಮಿಷ ಒಡ್ಡಿ ಬೇರೆ ನಮ್ಮ ಸಾರ್ವಜನಿಕರಿಗೆ ಆಮಿಷ ಒಡ್ಡಿದ್ದನ್ನ ಸಾರ್ವಜನಿಕವಾಗಿ ಗೊತ್ತಿರುವಂಥದ್ದು ಅದನ್ನ ನಾವು ಬಿಡುಗಡೆಗೊಳ್ತೀವಿ ಅನ್ನೋ ಕಾರಣದಿಂದ ಅಧ್ಯಕ್ಷರನ್ನ ಸ್ಟ್ರಿಕ್ಟ್ ಮಾಡಕ್ ಹೋಗಿ ಅವ್ರ ಮೇಲೆ ಸುಳ್ಳು ಆಪಾದನೆ ಮಾಡ್ತಿದ್ದಾರೆ. ಇದೇ ಮುಂದುವರೆದ್ರೆ ಅದು ನಾವು ಮಾಧ್ಯಮದ ಮೂಲಕ ನೋಡಿದ್ದು ಅವ್ರು ಪ್ರತಿಭಟನೆ ಮಾಡ್ತಿದ್ದಾರೆ 25ನೇ ತಾರೀಕು ಅಂತೇಳಿ ನಮಗೆ ಮಾಹಿತಿ ಬಂದಿದೆ. ಆದ್ರೆ ಇದೇ ಮುಂದುವರಿಕೆ ಆದ್ರೆ ನಾವು ಸಹಿತ ಪ್ರತಿಭಟನೆ ಜೊತೆಗೆ ಅವರ ಆಡಿಯೋ ವಿಡಿಯೋ ಎರಡನ್ನೂ ಬಿಡಬೇಕಾಗತ್ತೆ. ಬಹುಶಃ ಪಂಚಾಯಿತಿಯ ಸದಸ್ಯರುಗಳೇ ಬಗೆಹರಿಸಿಕೊಳ್ಳುವಂಥ ಒಂದು ಸಮಸ್ಯೆ ಇದು. ಅಂತ ಒಂದು ಸಂದರ್ಭದಲ್ಲಿ ಪಕ್ಷದ ಹಿರಿಯ ಮುಖಂಡರುಗಳೆಲ್ಲ ಸೇರಿ ಪಂಚಾಯಿತಿ ಎದುರುಗಡೆ ಘೋಷಣೆಯನ್ನು ಕೂಗಿ ಪಕ್ಷದ ಹಿರಿಯ ಶಾಸಕರಿಗಾಗಿರ್ಬೋದು, ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರನ್ನ ಅವಹೇಳನಕಾರಿಯಾಗಿ ಘೋಷಣೆಯನ್ನು ಕೂಗುವಂಥ ಕೆಲಸವನ್ನು ಬಿಜೆಪಿ ಹಿರಿಯ ಮುಖಂಡರು ಮಾಡಿದ್ದನ್ನು ನಾವು ಮಾಧ್ಯಮದಲ್ಲೆಲ್ಲ ಗೊತ್ತರಿಸಿದ್ವಿ. ಆದರೆ ನಾನು ಹೇಳೋದು ಅಷ್ಟೇ, ಇವತ್ತು ಇದೇ ರೀತಿ ಪ್ರತಿಭಟನೆ ಅಥವಾ ನಿಮ್ಮ ಮಾಧ್ಯಮದ ಮೂಲಕ ಏನು ಸುಳ್ಳು ಆಪಾದನೆ ಮಾಡ್ತಿದ್ದಾರೆ ಅದನ್ನ ಮುಂದುವರಿಸಿದ್ರೆ ನಮ್ಮ ಅಧ್ಯಕ್ಷ ಮೂಲಕ ಮಹಾರಾಷ್ಟ್ರ ಮೊಕದ್ದಮೆ ಹೂಡಬೇಕಾಗುತ್ತೆ. ಅಭಿವೃದ್ಧಿ ಕೆಲಸ ಯಾವುದು ಆಗಬಾರ್ದು, ಆದರೆ ಇವರಿಗೆ ಒಳ್ಳೆ ಹೆಸರು ಬರುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಈ ಬಿಜೆಪಿ ಮುಖಂಡರುಗಳು ಮಾಡ್ತಾ ಇದ್ದಾರೆ ಅಂತ ನನ್ನ ಸಲಹೆ.